ಚಳ್ಳಕೆರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ 155ನೇ ಗಾಂಧೀಜಿ ಜಯಂತಿಯನ್ನ ಪತ್ರಿಕಾ ವಿತರಕರ ಸಂಘದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ನೌಕರ ಸಂಘದ ಕಾರ್ಯದರ್ಶಿ ಜಯಣ್ಣ ಅವರು ಮಾತನಾಡಿ, ಮಹಾತ್ಮ ಗಾಂಧಿಯವರು ಬ್ರಿಟಿಷರ ದಬ್ಬಾಳಿಕೆಯನ್ನ ಹೋಗಲಾಡಿಸಲು ಅನೇಕ ಚಳುವಳಿಯನ್ನ ನಡೆಸಿ ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಚಳುವಳಿ ಸೇರಿ ಅನೇಕ ಚಟುವಟಿಕೆಯನ್ನ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಇವರ ನೆನಪುಗಳು ನಮ್ಮ ಮುಂದಿನ ಪೀಳಿಗೆಗಳು ಮಾದರಿಯಾಗಬೇಕು ಅಂತ ಹೇಳಿದ್ದಾರೆ. ದಿನನಿತ್ಯ ಮನೆಗೆ ಪತ್ರಿಕೆ ಹಾಕುವಂತಹ ವಿತರಕರಿಗೆ ಮಾಲಾಡಿಹಳ್ಳಿ ಅಮೃತ ಆರ್ಗ್ಯಾನಿಕ್ ಉದ್ಯಮಿ ನಾಗರಾಜ್ ಅವರು ಉಚಿತವಾಗಿ ಬ್ಯಾಗ್ ವಿತರಿಸಿದ್ರು. ಪತ್ರಕರ್ತರು ಆದ ಎಸ್ ವೇದಮೂರ್ತಿ, ಸುರೇಶ್ ನಾಗರಾಜ್, ಹಾದಡಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಎ ಚಿತ್ತಪ್ಪ, ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ತಿಪ್ಪೇರುದ್ರಪ್ಪ, ಶಶಾಂಕ ಹಾವಿನಹಟ್ಟಿ, ಯೋಗೇಶ್, ನರಸಿಂಹಮೂರ್ತಿ ಉಪಸ್ಥಿತರಿದ್ದರು. ಅವ್ರು ಯಾವುದೇ ಕಾರಣಕ್ಕೂ ಭಕ್ತ ನೋಡ್ಕೊಂಡು ತಿದ್ಕೊಂಡಿಲ್ಲ. ನೋಡ್ರಿ, ಅವರ ತಾಯಿ ಹೇಳಿದಂತ ಮಾತು ಎಷ್ಟೇ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ಬಂದ್ರು ಸುಳ್ಳನ್ನ ಹೇಳಬಾರದು, ಪ್ರಾಮಾಣಿಕತೆಯಿಂದ ಇರಬೇಕು ಅನ್ನೋ ಮಾತನ್ನ ಪಾಲನೆ ಮಾಡಿ ಅವತ್ತು ಗುರುಗಳು ಹೇಳಿದ್ರು. ಈ ಒಂದು ಪದವನ್ನು, ಕೆಟ್ಟದಂತ ಪದವನ್ನ ತಿದ್ಕೊಳ್ಳಲು ಹಾಗೆ ಇದ್ರು. ಆಗ ಅವ್ರ ಗುರುಗಳು ಹೇಳಿದ್ರು, ಈಗೆಲ್ಲ ಯಾಕೆ ಮಾಡಲಿ ಹಿಂಗೆ ಅಂತ ಹೇಳಿ, ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ, ಪಾಲನೆ ಮಾಡಲ್ಲ. ಆ ಒಂದು ಮುಂದಿನ ದಿನಗಳಲ್ಲಿ ಅವರು ಅನೇಕ ಪ್ರಭಾವವನ್ನು, ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ಅವ್ರಿಗೆ ಇನ್ನೂ ಬಾಲ್ಯದಲ್ಲಿ ಒಂದೆರಡು ಪುಸ್ತಕಗಳು ಅವರಿಗೆ ಪರಿಣಾಮ ಬೀರಿತು. ಶ್ರವಣಕುಮಾರ ನಾಟಕ ಮತ್ತು ಸತ್ಯಹರಿಶ್ಚಂದ್ರ ಅಂತೇಳಿ ಅವರಿಗೆ ತುಂಬಾ ಪ್ರಭಾವ ಬೀರಿ ಅವರ ವ್ಯಕ್ತಿತ್ವಕ್ಕೆ ಪೂರ್ವವಾದಂತಹ ಗುಣಗಳು ಬೆಳೆಯಲಿಕ್ಕೆ ಅನುಕೂಲ ಆಯಿತು. ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ಗಾಂಧೀಜಿಯವರು ಅನೇಕ ಕೆಲವು ದಕ್ಷಿಣ ಆಫ್ರಿಕಾ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಪ್ಪು ಬಿಳುಪು ಜನಾಂಗಗಳಿಗೆ ಬಹಳ ವ್ಯತ್ಯಾಸ ಇದೆ, ಬಹಳ ಭಿನ್ನತೆ ಇದೆ. ಅಲ್ಲಿ ಸಹ ಹೋರಾಟ ಮಾಡಿದ್ರು. ಅವರಿಗೆ ಅಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸಿದ್ರು. ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ತಿರ್ಲಿಲ್ಲ, ಅವರಿಗೆ ಬಟ್ಟೆಯನ್ನ ಕೊಡ್ಕೊಡ್ತಿರ್ಲಿಲ್ಲ. ಅಲ್ಲೇ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಅಲ್ಲೇ ನಿರ್ಧಾರ ಮಾಡಿದ್ರು. ಅಲ್ಲಿಂದ ಅವರು ಸ್ವಂತ ಒಂದ್ಸಾರಿ ವಕೀಲ ಕೋರ್ಟ್ಗೆ ಹೋಗ್ಬೇಕಾದ್ರೆ ಅವರೇ ಕಟಿಂಗ್ ಮಾಡ್ಕೊಳ್ಳೋದು ಕತ್ತರಿಯಲ್ಲಿ. ಸರಿ, ಒಬ್ಬರೇ ಮಾಡ್ಕೊಳಕ್ ಬರಲ್ಲ. ಆಗ ಕೋರ್ಟಲ್ಲೆಲ್ಲ ಜನ ಅವ್ರು ನೋಡ್ಬಿಟ್ಟು ಇದು ಮಾಡಿದ್ರು, ನಗ್ಪಾಟ್ಲಾಗಿ. ಅಂತ ಅನುಭವವನ್ನು ಪಡೆದು ಭಾರತಕ್ಕೆ ಬಂದ ಮೇಲೆ ಇಲ್ಲಿ ಬ್ರಿಟಿಷರ ಒಂದು ಆಡಳಿತದಿಂದ ನಮ್ಮ ಜನ ಏನ್ ತುಂಬಾ ಅನ್ಯಾಯಕ್ಕೊಳಗಾಗಿದ್ರು. ಆ ಹೋರಾಟವನ್ನ ನಮ್ಮ ವೈಭೂತಿ ಸರ್ ಹೇಳಿದಂತೆ ಅನೇಕ ಕ್ವಿಟ್ ಇಂಡಿಯಾ ಚಳುವಳಿ, ಸತ್ಯಾಗ್ರಹ, 21 ದಿನ ಸತ್ಯಾಗ್ರಹವನ್ನ, ದಂಡಿನ ಉಪ್ಪಿನ ಮೇಲೆ ತೆರಿಗೆಯನ್ನಾಗಿದ್ರು, ಬಡವರ ಉಪ್ಪನ್ನು ಕೊಟ್ಟಾಗ್ತಿರಲಿಲ್ಲ, ಉಪ್ಪಿನ ಸತ್ಯಾಗ್ರಹವನ್ನ, ಹೀಗೆ ಅನೇಕ ಹೋರಾಟಗಳನ್ನು ಮಾಡಿ ಅಸಹಕಾರ ಚಳವಳಿ. ಅದು ಆಯ್ದ ಎಂತವು, ಇದು ಕತ್ತಿ ಗುರಾಣ ಗುಂಡು ಅಲ್ಲ, ಅಹಿಂಸಾತ್ಮಕವಾಗಿ ಶಸ್ತ್ರಾಸ್ತ್ರ, ಅಹಿಂಸಾತ್ಮಕವಾದ ವಿಧಾನದ ಮುಖಾಂತರ ಅವರು ಇವತ್ತು ನಮ್ಮ ದೇಶಕ್ಕೆ ಹೋರಾಟವನ್ನು ಮಾಡಿ ಸಂಘಟಿಸಿ, ಇಡೀ ದೇಶಾದ್ಯಂತ ಸಂಘಟಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿಯವರು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಅನೇಕ ನಮ್ಮ ದೇಶಕ್ಕಾಗಿ ಒಂದು ಸಾರಿ ನಮ್ಮ ಹೇಳಿದ ಚಾಲು ಮತ್ತು ಅವರ ಸರಳತೆ ಇರ್ತಕ್ಕಂಥದ್ದು. ಅವರು ಒಂದು ಕೆರೆಯಲ್ಲಿ ಒಂದು ಹೆಣ್ಣು ಮಗು ಯಾವ ಪರಿಸ್ಥಿತಿಯಲ್ಲಿ ಒಂದು ಸೀರೆಯನ್ನ, ಒಂದೇ ಸೀರೆ ಅಂದ್ರೆ ಅರ್ಧ ಸೀರೆ ಉಟ್ಕೊಂಡು ಅರ್ಧ ಸೀರೆಯನ್ನ ಕೆರೆಯಲ್ಲಿ ಸ್ನಾನ ಬಟ್ಟೆಯನ್ನು ತೊಳಿಬೇಕಾದ್ರೆ ಅರ್ಧ ಸೀರೆಯನ್ನ ತೊಳೆದು ಅದನ್ನ ಮಣಿಸ್ಕೊಂಡು ಆ ಮಣಿಗಿದ ಸೀರೆಯನ್ನ ಮತ್ತೆ ಉಟ್ಕೊಂಡು ಇನ್ನ ಅರ್ಧ ಸೀರೆಯನ್ನ ತೊಳ್ಕೊಳ್ತಕ್ಕಂಥ ಒಂದು ಬಡತನದ ಪರಿಸ್ಥಿತಿಯನ್ನ ಅವರು ಮನಗಾರ ಕಂಡು, ನಮ್ಗೆಲ್ಲ ಯಾಕಿಷ್ಟು ಇವತ್ತಿಷ್ಟು ನಮ್ಮ ದೇಶದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಂಪತ್ತಿದೆ ನಮ್ಮಲ್ಲಿ. ಆಗ ಅವರು ಬಂದು ನಾವು ಅವರ ಒಂದು ಕಷ್ಟದ ಪರಿಸ್ಥಿತಿಯನ್ನ, ನಮ್ಮ ದೇಶದ ಪರಿಸ್ಥಿತಿಯ ಒಂದು ಹೆಣ್ಣು ಮಗಳಿಗೆ ಒಂದು ಸೀರೆಯನ್ನ ಬಿಟ್ಟು ಇನ್ನೊಂದು ಸೀರೆಯನ್ನು ಉಟ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಮಾರ್ಗದರ್ಶನವಾಗಿ ಇವತ್ತು ಒಂದು ಅವ್ರಿಗೇನ್ ಬೇಕು ಅಗತ್ಯವಾಗಿ ಒಂದು ಶಾಲು, ಒಂದು ಕಚ್ಚೆ ಪಂಚೆ, ಒಂದು ಟೌಲು, ಅಷ್ಟೇ ಒಂದು ಸರಳತೆ ಆ ಒಂದು ಆಧಾರದ ಮೇಲೆ ಅವತ್ತಿನಿಂದ ಅವರು ಪಾಲನೆಯನ್ನ ಒಂದು ಸರಳತೆಯ ವಿಧಾನವನ್ನು ಅನುಸರಿಸಿದರು. ಅನೇಕ ಸಂಪತ್ತನ್ನ ದಾನ ಮಾಡಿದರು. ಈ ವಿಚಾರವಾಗಿ ನಮ್ಮ ದೇಶಕ್ಕೆ ಅಲ್ಲ ಇವತ್ತು